ಅಂಬಾಸಿಡರ್ ಇಂದ ಹಿಡಿದು ಒಂದು ಊರ್ಸ್ ಗಾಡಿಗೆ ಬರೋದಕ್ಕೆ ನಾನ್ ಪಟ್ಟಿರೋ ಕಷ್ಟ ನನಗೆ ಗೊತ್ತು. ಇದೇ ಗಾಡಿನ ಪುನೀತ್ ರಾಜ್ಕುಮಾರ್ ಅವ್ರು ತಗೊಂಡವ್ರೆ. ಇನ್ ಯಾವನಾರು ಕನ್ನಡ ಇಂಡಸ್ಟ್ರಿ ತಗೊಂಡವನ ಅದಕ್ಕೆ ಕೇಳ್ಕೊಡು. ಒಬ್ಬ ರಾಜ್ಕುಮಾರ್ ಮಗ ತಗೊಂಡಿರೋದು ಅದೇ, ತೂಗುದೀಪ ಶ್ರೀನಿವಾಸ್ ಅವ್ರ ಮಗ ತಗೊಂಡ್ರದು ಅದನ್ನೇ. ಎಲ್ಲಾರು ಆಕ್ಚುಲಿ ನಮ್ಮಪ್ಪನ ಹಿಂಗ್ ಹೇಳ್ಕೊಟ್ಟ, ನಮ್ಮಪ್ಪ ಏನು ಹೇಳ್ಕೊಟ್ಟಿಲ್ಲ ನನಗೆ. ಆಕ್ಚುಲಿ ಹೇಳ್ಕೊಡಕ್ ಮುಂಚೆ ಹೊಟ್ಟೋದ್ರು. ಇಲ್ಲ ಅಂದ್ರೆ ಇಂಥವ್ರನ್ನ ತುಂಬಾ ಜನ ಆಟ ಆಡ್ಸ್ಕೊಳ್ತಾ ಇದ್ದಾರೆ. ಅಯ್ಯೋ ತಗಡೆ, ನಿನಗೆ ರಾಬರ್ಟ್ ಕತೆ ಕೊಟ್ಟಿದ್ದೆ ನಾವು ಈಗ. ಯಾಕಂದ್ರೆ ಕೊಟ್ಟಿದ್ದು ಮಾಡಿದ್ದು ಹೇಳ್ಬಾರ್ದು ಭಗವಂತ. ಯಾಕಂದ್ರೆ ಇದೇ ಸಲಿ ಇದೇ ತರ ಒಂದ್ ಕಡೆಗೆ ಸಿಗಾಕೊಂಡು ಬಾಯಿಯಿಂದ ಏಳಿಸ್ಕೊಂಡು ಬುದ್ಧಿ ಕಲ್ತಿಲ್ಲ ಅಂದ್ರೆ ನಾವ್ ಏನ್ ಹೇಳೋಣ? ಯಾಕಪ್ಪ ಬಂದು ನಮ್ ಕೈಲೇ ಯಾಕೆ ಗುಮ್ಮಿಸ್ಕೋತ್ಯ? ಗುಮ್ಮಿಸ್ಕೋಬೇಡ. ಎಲ್ಲೋ ಇದೆಯಾ, ಚೆನ್ನಾಗಿದ್ಯಾ, ಅಲ್ಲೇ ಇದ್ಬಿಡು. ತಪ್ಪದು. ಇದನ್ನು ಕೇಳಿದೀನಿ. ಇದೇ ಅವ್ರಿಗೂ ಆಕ್ಚುಲಿ ಗಾಂಡುಗಿರಿ ಅಂತ ಹೇಳಿದ್ರಲ್ಲ, ಅವ್ರು ಗಂಡ್ಸಾಗಿರಿ ಇವತ್ತು ಬಿಡಕ್ ಕೇಳಿದ್ರು. ಇವತ್ತು ಬಿಡ್ಲಿಲ್ಲ. ದಯವಿಟ್ಟು ನೀವುಗಳು ಸುಮ್ಮನೆ ಟೈಮ್ ಪಾಸ್ ಮಾಡ್ಬೇಡ್ರಿ. ಅಂಟಿಲ್ಲ ನಲ್ಲೇ ಅವ್ರು ಬಿಟ್ರ ಅವತ್ತಂತ ಕೇಳ್ರಿ. ನಾನು ಅಲ್ಲಲ್ಲ, ಈಗ ಗಂಡಸ್ಗಿರಿ ತಾನೆ. ಈಗ ಅವ್ರ ಗಂಡ್ಸು ಅವ್ರಂದ್ರು ಗಾಂಡುಗಿರಿ ಅಂತ ಅಂದ್ಬಿಟ್ಟು ಅವ್ರ ಗಂಡ್ಸು ಅವ್ರು ಬಿಡ್ಲಿ. ಈಗ ಗಂಡ್ಸಾಗಿದ್ರೆ ಅದನ್ನ ಬಿಡ್ಲಿ. ಅದ್ರಲ್ಲಿ ಏನೇನಿದೆ ಅಂತ ಕೇಳ್ಕೊಂಡು ಆಮೇಲೆ ನೀನು ಅಂತ ಬಂದ್ರೆ ಉತ್ತಮ. ಇಲ್ಲಾಂದ್ರೆ ದಯವಿಟ್ಟು ನೀವು ಟೈಮ್ ವೇಸ್ಟ್ ಮಾಡ್ಬೇಡ್ರಿ. ಹೋಗ್ಲಿ ತರ್ರಿ, ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡ್ಲಿ. 25 ಕೋಟಿ ಮಾತ್ರ ಮುಗಿಸ್ಕೊಂಡು ಆಮೇಲೆ ಪ್ರಾಪರ್ಟಿ ವಿಷಯ ಬಂದು ಇದನ್ನು ಕೇಳಿದ್ದೀನಿ.